Hello everybody. Next I am going to discuss is about DNA fingerprinting. This is just a 3 marks question or a 5 mark question to you. Simple ಆಗಿರೋ topic. This will talk to you about only few simple things about DNA fingerprinting. DNA fingerprinting ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಮ್ಮ ಫಿಂಗರ್ ಪ್ರಿಂಟ್ಸ್ ಏನಿರ್ತಾವಲ್ಲ, ಇಟ್ ಇಸ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಗಾಟ್ ಎ ಯೂನಿಕ್ ಫಿಂಗರ್ ಪ್ರಿಂಟ್. ಅಂದ್ರೆ ಎಲ್ಲ ಜನರಲ್ಲಿ ಈ ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ ಇರ್ತವೆ. ಬಟ್ ಅದಕ್ಕಿಂತ ಸ್ಪೆಸಿಫಿಕ್ ಆಗಿ ಡಿ ಎನ್ ಎ ಸೀಕ್ವೆನ್ಸಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಆರ್ ಡಿಫರೆಂಟ್. ಹ್ಯೂಮನ್ ಬೀಯಿಂಗ್ಸ್ ರಫ್ಲಿ ಶೇರ್ ದ ಸೇಮ್ ಡಿ ಎನ್ ಎ ಸೀಕ್ವೆನ್ಸಸ್, ಬಟ್ ದೇರ್ ಆರ್ ಸ್ಮಾಲ್ ಡಿಫರೆನ್ಸಸ್. ಎಲ್ಲರಿಗೂ ಸೇಮ್ ಡಿ ಎನ್ ಎ ಇದ್ರೂ ಕೂಡ ಕೆಲವು ಚಿಕ್ಕ ಚಿಕ್ಕ ಡಿಫರೆನ್ಸಸ್ ಇರ್ತವೆ. ಆ ಡಿಫರೆನ್ಸ್ ಅನ್ನ ಕಂಡುಹಿಡಿಯೋದು ನನಗೆ ನನ್ನ ಸೆಲ್ಸ್ ನನ್ನ ದೇಹದಲ್ಲಿರೋ ಯಾವುದೇ ಸೆಲ್ ಸಿಕ್ಕರೂ ಕೂಡ, ಒಂದು ಕೂದಲು ಎಳೆ ಆಗಿರಬಹುದು, ಒಂದು ಸಲೈವ್ ಆಗಿರಬಹುದು, ಒಂದು ಚಿಕ್ಕ ಸ್ಕಿನ್ ಆಗಿರಬಹುದು, ಒಂದೇ ಒಂದು ಸೆಲ್ ಸಿಕ್ಕರೂ ಕೂಡ ಅದರ ಸೆಲ್ಲಲ್ಲಿ ಒಂದು ಸೆಲ್ ಕೂಡ ಸಿಕ್ಕರೂ ಕೂಡ ಅದರ ಸೆಲ್ಲಲ್ಲಿ ಡಿ ಎನ್ ಎ ಇರುತ್ತೆ. ಸೊ ನನ್ನ ಡಿ ಎನ್ ಎ ವಿಲ್ ಬಿ ಡಿಫರೆಂಟ್ ಫ್ರಮ್ ಸಂಬಡಿ ಎಲ್ಸಸ್ ಡಿ ಎನ್ ಎ. ಸೊ ಈ ಡಿ ಎನ್ ಎ ಸೀಕ್ವೆನ್ಸ್ ಅನ್ನ ಕಂಡುಹಿಡಿದು to find out the person, it is basically DNA fingerprinting is generally used in forensics. ಇದನ್ನ ಫಾರೆನ್ಸಿಕ್ ಮೆಡಿಸಿನ್ ನಲ್ಲಿ ಯೂಸ್ ಮಾಡ್ತೀವಿ. ಐಡೆಂಟಿಫಿಕೇಶನ್ ಆಫ್ ದೀಸ್ ಡಿಫರೆನ್ಸಸ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಇಂಡಿವಿಜುವಲ್ಸ್ ಈಸ್ ಕಾಲ್ಡ್ DNA fingerprinting. So what is DNA fingerprinting? Each individual has got small number of differences in the DNA sequence and identification of these differences to differentiate between individuals. ಈ ಚಿಕ್ಕ ಚಿಕ್ಕ ಡಿಫರೆನ್ಸಸ್ ಅನ್ನ ಹಿಡ್ಕೊಂಡು ಬೇರೆ ಬೇರೆ ಪರ್ಸನ್ ಅನ್ನ ಡಿಫರೆನ್ಶಿಯೇಟ್ ಮಾಡಲಿಕ್ಕೆ ನಾವು DNA ಫಿಂಗರ್ ಪ್ರಿಂಟಿಂಗ್ ಯೂಸ್ ಮಾಡ್ತೀವಿ. ಉದಾಹರಣೆಗೆ, ಈಗ ನಾನು ಒಂದು ಕ್ರಿಮಿನಲ್ ಇದರಲ್ಲಿ ಸೀನಲ್ಲಿ ಸಿಕ್ಕೊಂಬಿದ್ದೀನಿ ಅನ್ಕೊಳ್ಳಿ. ಈಗ 5ರಲ್ಲಿ ನಾನು ಸೆಲ್ಸ್ ಸಿಗ್ತವೆ, ಎಲ್ಲಿ ಅದರಲ್ಲಿ ಕೂದಲು ಎಳೆಗಳು ಅಥವಾ ಮತ್ತೆ ಬಿನ್ನೇನೋ ಬೇರೆ ಸಿಕ್ಕರೆ ಅದು ನನ್ನ ಡಿ ಎನ್ ಎ ಜೊತೆಗೆ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ, ಡಿ ಎನ್ ಎ ಮ್ಯಾಚಿಂಗ್ ಮಾಡಿ ನೋಡ್ತಾರೆ, ನನ್ನ ಡಿ ಎನ್ ಎ ಜೊತೆಗೆ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ, ಸೊ ಐ ವಿಲ್ ನಾಟ್ ಬಿ ಎ ಕ್ರಿಮಿನಲ್. ಸೊ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಈಸ್ ಯೂಸ್ಡ್ ಇನ್ ಫಾರೆನ್ಸಿಕ್ಸ್. ನೀವೆಲ್ಲ ಸಾಕಷ್ಟು ಈಗ CID, ಈಗ ಇದರಲ್ಲಿ ಸೀರಿಯಲ್ಸ್ ಅಲ್ಲಿ ವೆಬ್ ಸೀರೀಸ್ ಅಲ್ಲಿ ನೋಡಿರ್ತೀರಿ ಎಲ್ಲಾದ್ರೂ. ಸೊ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಎಲ್ಲ DNA ಫಿಂಗರ್ ಪ್ರಿಂಟಿಂಗ್ ಅನ್ನ ಯೂಸ್ ಮಾಡ್ಕೋತಾರೆ. Why use DNA fingerprinting? So DNA sequences are variable and they are used as identifying characteristics. Each individual has got a specific DNA sequence. DNA fingerprinting has got advantages for other sources of evidences. ಬೇರೆ ಎವಿಡೆನ್ಸ್ ಕಿನ ಯಾಕದು ಸ್ಪೆಸಿಫಿಕ್ ಅಂದ್ರೆ, ಇಟ್ ಈಸ್ ಹೈಲಿ ಅಕ್ಯುರೇಟ್ and can be gathered from trace crime evidence. ಸ್ವಲ್ಪ ಸೆಲ್ಸ್ ಮಾತ್ರ ಸಿಕ್ಕರೂ ಕೂಡ, ಒಂದೇ ಒಂದು ಸೆಲ್ ಸಿಕ್ಕರೂ ಕೂಡ, ಅಂದ್ರೆ ವೆರಿ ಟ್ರೇಸ್, ಈವನ್ ಕ್ರೈಮ್ ಸೀನ್ ಅಲ್ಲಿ ಸ್ವಲ್ಪ ಎವಿಡೆನ್ಸ್ ಸಿಕ್ಕರೂ ಕೂಡ ಅದರಿಂದ ನಾವು ಸೀಕ್ವೆನ್ಸಿಂಗ್ ಮಾಡಬಹುದು. ದಟ್ ಈಸ್ ವೈ ಇಟ್ ಈಸ್ ಯೂಸ್ಫುಲ್. DNA ಫಿಂಗರ್ ಪ್ರಿಂಟಿಂಗ್ ಈಸ್ ಯೂಸ್ಫುಲ್. ಯಾಕಂತಂದ್ರೆ ಇಟ್ ಈಸ್ ಹೈಲಿ ಅಕ್ಯುರೇಟ್ ಅಂಡ್ ಇಟ್ ಕ್ಯಾನ್ ಬಿ ಗ್ಯಾದರ್ಡ್ ಫ್ರಮ್ ಟ್ರೇಸ್ ಕ್ರೈಮ್ ಸೀನ್ ಎವಿಡೆನ್ಸ್. ಈಗ ಎಲ್ಲರೂ ಅನ್ಕೊಂಡಿರ್ತಾರೆ ಫಿಂಗರ್ ಪ್ರಿಂಟಿಂಗ್ ಅಂದ್ರೆ ಈಗ ಹಸ್ತರೇಖೆಗಳು ಫಿಂಗರ್ ಪ್ರಿಂಟ್ಸ್ ಅಂತ ಅಲ್ಲ. ಫಿಂಗರ್ ಪ್ರಿಂಟಿಂಗ್ ಅಂತ ಅದನ್ನ ವರ್ಡ್ ಯೂಸ್ ಮಾಡ್ತಾರೆ ವಿನಃ ಇಟ್ ಡಸಂಟ್ ಜಸ್ಟ್ ಮೀನ್ ದಟ್ ದೀಸ್ ಆರ್ ಪ್ರಿಂಟ್ಸ್ ಆಫ್ ದ ಫಿಂಗರ್. ಅದನ್ನ ನೆನ್ಪಿಟ್ಟು ಹೋಗ್ಬೇಕು. DNA ಫಿಂಗರ್ ಪ್ರಿಂಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ DNA ಸೀಕ್ವೆನ್ಸಸ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಇಂಡಿವಿಜುವಲ್ಸ್ ಈಸ್ ಕಾಲ್ಡ್ DNA ಫಿಂಗರ್ ಪ್ರಿಂಟಿಂಗ್. ಪ್ರೊಸೆಸ್ಸಿಗೆ ನಾವು DNA ಫಿಂಗರ್ ಪ್ರಿಂಟಿಂಗ್ ಅಂತೀವಿ, ಅದರಲ್ಲಿ ಫಿಂಗರ್ ಪ್ರಿಂಟ್ಸ್ ಸಂಬಂಧ ಬರಲ್ಲ ಇದರಲ್ಲಿ. ಹೌ ಡು ಯು ಟೇಕ್ ಎ DNA ಫಿಂಗರ್ ಪ್ರಿಂಟ್? ಒಂದು ಉದ್ದ DNA ಮಾಲಿಕ್ಯೂಲ್ ಇರುತ್ತೆ. ವಿ ಯೂಸ್ ವೇರಿಯಸ್ ಎನ್ಸೈಮ್ಸ್. ರಿಸ್ಟ್ರಿಕ್ಷನ್, ಫ್ರಾಗ್ಮೆಂಟ್, ಲೆಂತ್, ಪಾಲಿಮಾರ್ಫಿಸಮ್ಸ್ ಆರ್ ಕ್ರಿಯೇಟೆಡ್. ಸ್ಮಾಲ್ ಕಟ್ಸ್ ಮಾಡ್ತೇವೆ ಈ DNA ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಒಂದು DNA ಸೀಕ್ವೆನ್ಸ್ ಸಿಕ್ಕರೂ ಕೂಡ ಕೆಲವೊಂದಿಷ್ಟು ಎನ್ಸೈಮ್ಸ್ ಅನ್ನ ಹಾಕಿ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೇಳ್ತೀವಿ. ಆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನ ಹಾಕಿದ್ರೆ ದಿಸ್ DNA ವಿಲ್ ಕಟ್ ಇಂಟು ಡಿಫರೆಂಟ್ ಪಾರ್ಟ್ಸ್ ವಿತ್ ಡಿಫರೆಂಟ್ ಲೆಂತ್. ಬೇರೆ ಬೇರೆ ಜನರಲ್ಲಿ ಈ ಲೆಂತ್ ಬೇರೆ ಬೇರೆ ಇರುತ್ತೆ. ಸೊ
ಇಸ್ ಎ ಡಿಫಿಕಲ್ಟ್ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್. ನಿಮಗೆ ಗೊತ್ತಿರೋ ಮಟ್ಟಿಗೆ ಇಷ್ಟೇ ನೆನ್ಪಿಟ್ಕೋಬೇಕು. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಯೂಸ್ಡ್. These enzymes cut the DNA into various sizes. Depending on the size of that particular sequence, the person can be differentiated. This is just an animation. This is one of the restriction enzyme. This is a DNA molecule. DNA molecule alli there are two polynucleotide chains. ಇದೊಂದು polynucleotide CG ಮತ್ತೆ AT will have bonding with each other. This particular restriction enzyme cuts between GG. ಇದನ್ನ G ಮತ್ತೆ G ನಡುವೆ ಕಟ್ ಮಾಡ್ತಾ ಇದು ಈ ಪರ್ಟಿಕ್ಯುಲರ್ ಎಂಜೈಮ್. ಸೊ ಈ ತರ ಸ್ಟಿಕಿ ಎಂಡ್ಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ದೇ ಈಚ್ ಇಂಡಿವಿಜುವಲ್, ಈಗ ಇಂಡಿವಿಜುವಲ್ 1 ಆಗಲಿ ಇಂಡಿವಿಜುವಲ್ 2 ಆಗಲಿ, ಸೊ ದೇ ಕ್ಯಾನ್, ಈಗ ಇಂಡಿವಿಜುವಲ್ 1 ಅಲ್ಲಿ ಒಬ್ಬ ಮನುಷ್ಯನಲ್ಲಿ ದೇರ್ ಆರ್ ಡಿಫರೆಂಟ್ ಕಟ್ಸ್ ಆಫ್ ದಿಸ್ ಸೈಜ್ ಅನ್ಕೊಳ್ಳಿ. ಸೆಕೆಂಡ್ ಪರ್ಸನ್ ನಲ್ಲಿ ದೇರ್ ಆರ್ ಡಿಫರೆಂಟ್ ಕಟ್ಸ್ ಆಫ್ ದಿಸ್ ಸೈಜ್. ಇಲ್ಲಿ ಎಷ್ಟು ಪೀಸ್ ಆಗಿದ್ವು, ಇಲ್ಲಿ 5 ಪೀಸ್ ಆಗಿದ್ವು, ಇಲ್ಲಿ 4 ಪೀಸ್ ಆಗಿದಾವೆ. ಸೊ ದಿಸ್ ಈಸ್ ಹೌ ಬೇಸ್ಡ್ ಆನ್ ದ ಸೈಜ್ ಅಗೇನ್ ಇಟ್ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್. ಸೊ ಇನ್ ಸಮರಿ, essentially DNA, once a DNA has been cut by enzymes, will have DNA fragments of various sizes. Restriction enzymes ತಗೊಂಡು DNA ಕಟ್ ಮಾಡಿದ್ಮೇಲೆ DNA we get into various sizes. So each individual's banding patterns are different. ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಸೀಕ್ವೆನ್ಸ್ ಇರೋದ್ರಿಂದ each individual is different. ಒಬ್ಬನ ಥರ ಇನ್ನೊಬ್ಬನಿರಲ್ಲ. So DNA of each individual is very very specific. So that is why this DNA fingerprinting can be used, because it is highly accurate and even with the help of very minimal crime scene evidence. ಕೇವಲ ಸ್ವಲ್ಪ ಎವಿಡೆನ್ಸ್ ಸಿಕ್ಕರೂ ಕೂಡ ನಾವು ಅದರಿಂದ DNA ಸೀಕ್ವೆನ್ಸ್ ಮಾಡಿ ಫಿಂಗರ್ ಪ್ರಿಂಟಿಂಗ್ ಮಾಡ್ಬೋದು. That is why DNA fingerprints are widely used in forensics or forensic medicine. Thank you.